ಗುರು ಈ ಫ್ರೆಂಡ್ಶಿಪ್ ಅಲ್ಲಿ ಹೆಂಗ್ ಗುರು ಮೋಸ ಮಾಡ್ತಾರೆ. ಜೊತೆಲೆ ಇರ್ತೀವಿ, ಒಂದೇ ತಟ್ಟೆಲ್ ಕುಂತು ಊಟ ಮಾಡಿರ್ತೀವಿ, ತಿಂದಿರೋ ತಟ್ಟೆಗೆ ಉಚ್ಚೆ ಒಯ್ಯಕ್ ಮನ್ಸಾದ್ರೆ ಹೆಂಗ್ ಬರುತ್ತೆ ಗುರು ಇವ್ರುಗಳಿಗೆ. ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗ್ರಲ್ಲ ಊಟ ಮಾಡೋದು. ಫ್ರೆಂಡ್ಶಿಪ್ ಗೆ ವ್ಯಾಲ್ಯೂವೇ ಇಲ್ಲ ಗುರು ಇವ್ರ ಹತ್ರ. ಇಲ್ಲ, ನೋ ವೇ. ಬೋಳಿ ಮಕ್ಳು ಮಾಡೋ ಕೆಲ್ಸಗಳು ಇಂತ ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೂ ಮನಸ್ಸು ಬರಲ್ಲ ಗುರು. ಅರ್ಥ ಆಯ್ತು ಅನ್ಸುತ್ತೆ. ಫ್ರೆಂಡ್ಶಿಪ್ ಅನ್ನೋದು ನಿಂತಿರೋದೇ ಒಂದು ನಂಬಿಕೆ ಮೇಲೆ ಗುರು. ಒಬ್ರ ಹತ್ರ ನಂಬಿ ಏನಾದ್ರು ಹೇಳಿರ್ತೀವಿ, ಏನಾದ್ರು ಕೇಳಿರ್ತೀವಿ ಅಂದ್ರೆ ಆ ನಂಬಿಕೆ ಉಳಿಸ್ಕೋಬೇಕು. ಈ ನಮ್ಮ ಹತ್ರ ಒಂದ್ ಮಾತಾಡಿ ಇನ್ನೊಬ್ರ ಹತ್ರ ಹೋಗಿ ಇನ್ನೊಂದ್ ಮಾತಾಡಿ ನಮ್ ಮುಂದೆ ಒಳ್ಳೆಯವರಾಗಿ ನಮ್ ಹಿಂದೆ ಹೋಗಿ ಇನ್ನೊಬ್ರ ಹತ್ರ ಹೋಗಿ ನಮಗೆ ಕೆಟ್ಟದ್ ಬಯಸಿದ್ರೆ ಅದ್ರ ಫ್ರೆಂಡ್ಶಿಪ್ ಅಲ್ಲ, ಅದ್ ನಂಬಿಕೆನೂ ಅಲ್ಲ. ನೀವೆಲ್ಲಾ ಫ್ರೆಂಡ್ಸ್ ಜೊತೆಲಿ ಇದ್ಕೊಂಡು ಒಳ್ಳೆ ಅನ್ಕೊಂಡು ಒಳಗೆ ನಮ್ಮಕಾರಂ ಕೆಲ್ಸಗಳು ಮಾಡೋರೆ ಜಾಸ್ತಿ ಅಲ್ಲ ಗುರು. ಇಲ್ಲಿ ಜೊತೆಲಿ ಇದ್ದವ್ನು ಏನಾರ ಮಾಡ್ತದೇನೆ ಅಂದ್ರೆ ಅದ್ ಕೈಲಾದ್ರೆ ಸಪೋರ್ಟ್ ಮಾಡಕು, ಇಲ್ಲ ಅಂದ್ರೆ ತೆಳಗಿರೋದು ಮೇಲಿರೋದು ಮುಚ್ಕೊಂಡು ಸೈಡ್ ಅಲ್ಲಿ ಇರ್ಬೇಕು. ಹೌದಾ, ಬೈಕ್ ನೋಡಿದ್ರೆ ಅದಕ್ಕೆ ಬಂದು ಸರಿ ಬರ್ ಸಿಗೋಣ. ಫ್ರೆಂಡ್ಶಿಪ್ ಅನ್ನು ಹೆಸರು ಇಟ್ಕೊಂಡು ಹೊಟ್ಟೆ ಒಳಗೆ ವಿಷ ತುಂಬ್ಕೊಂಡಿರ್ತಾರಲ್ಲ ಗುರು ಇವರು. ಒಳ್ಳೇದಾಗುತ್ತೆ ಇವರಿಗೆ ಜನ್ಮಕ್ಕೆ ಹೋಗೋ ವಿಷ. ಇವರು ಅವನ್ ಬೇಕಾದ್ರೆ ನಂಬೋದು ಗುರು. ಜೊತೆಲಿ ಫ್ರೆಂಡ್ ಅಂತ ಹೆಸರು ಹೇಳ್ಕೊಂಡಿರ್ತಾರಲ್ಲ ಅಂತ ನನ್ನ ಮಕ್ಳನ್ನ ನಂಬಕ್ಕಾಗಲ್ಲ ಗುರು. ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಇವತ್ತಿನ ದಿನ ನೀವ್ ಎಷ್ಟೇ ಮಾತಾಡಿ ಏನೇ ಮಾತಾಡಿದ್ರು ನಾ ಸುಮ್ಮನೆ ಇದೀನಿ ಅಂದ್ರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ, ತಿಂದಿರೋ ತಟ್ಟೆಗೆ ಉಚ್ಚ ಒಯ್ಯೋ ಬುದ್ಧಿ ನಮ್ಗಿಲ್ಲ ಅಂತ. ಫ್ರೆಂಡ್ ಆದವನು ಬೆನ್ನಿಗೆ ಚೂರಿ ಹಾಕಿದ್ರು ಅವನ ಬಗ್ಗೆ ಎಲ್ಲೂ ಕೆಟ್ಟದ್ ಮಾತಾಡಬಾರ್ದು. ಸಾಧ್ಯ ಆದ್ರೆ ಒಬ್ರಿಗೆ ಒಳ್ಳೇದ್ ಬಯಸಿ, ಆಗಿಲ್ವಾ ನಿಮ್ಗಳು ಕೆಲಸ ನೋಡ್ಕೊಂಡು ನಿಮ್ ಪಾಡಿಗೆ ನೀವು ಇದ್ದು ಬಿಡಿ. ಹಿತಶತ್ರುಗಳಿರ್ತಾರಂತೆ, ಬಹಿರಂಗ ಶತ್ರುಗಳಿರ್ತಾರಂತೆ, ಅಂತರಂಗ ಶತ್ರುಗಳಿರ್ತಾರಂತೆ. ಮೂರನ್ನ ಈಗ ಟಿಕ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ, ಅದನ್ನ ಟಿಕ್ ಮಾಡ್ತಾ ಇದೀನಿ.